ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ, ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನ ಮಾಡ್ತೀರಾ. ಈಗ ನಿಮ್ಮ ಧರ್ಮ ಅನ್ನೋದು, ನಿಮ್ಮ ಆಚರಣೆ ಅನ್ನೋದು, ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ? ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಅಸ್ಪದ? ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ನಾವು ಕರ್ನಾಟಕ ಮತ್ತು ಕನ್ನಡ ಕಲ್ಚರನ್ನ ಯಾವ ರೀತಿ ನೋಡ್ತೀವಿ? ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ. ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ, ಇಲ್ಲಿನ ನದಿಗಳಿದಾವೆ, ಇಲ್ಲಿನ ವನ ಇದೆ, ಸಂಸ್ಕೃತಿ ಇದೆ, ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ, ಅರಿಶಿಣ ಕುಂಕುಮ ಇದೆ. ಒಟ್ಟಾರೆಯಾಗಿ ಇದು ಕನ್ನಡ ಸಂಸ್ಕೃತಿಯಾಗಿದೆ. ಇವತ್ತು ಯಾರದೇ ಮನೆಗೆ ದಂಪತಿಗಳು ಹೋಯ್ತು ಅಂತ ಅಂದ್ರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ ಅಲ್ಲಿಂದ ಹೊರಡ್ಬೇಕಾದ್ರೆ ಯಾವ್ದೋ ಗೆಸ್ಟ್ ಆಗಿ ಹೋಗಿದ್ರು ಕೂಡ ಹೋಗ್ಬೇಕಾದ್ರೆ ನಾವೇನ್ ಕೊಡ್ತೀವಿ? ಅರಿಶಿಣ ಕುಂಕುಮ ಕೊಡ್ತೀವಿ, ಒಂದು ರೊಕ್ಕೆ ಪೀಸ್ ಕೊಡ್ತೀವಲ್ವಾ? ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಲ್ವಾ? ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನ ಇಟ್ಕೊಂಡಿದ್ದೀರಲ್ಲ. ಅರಿಶಿಣ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನು ನೀವು ಇಟ್ಕೊಂಡಿದ್ದೀರಿ. ಹಾಗಾಗಿ ನಮಗೆ ಕನ್ನಡನ ನಾವು ಕಲೀಲಿಕ್ಕೆ ಅದು ಅಡ್ಡಿ ಆಗಿದೆ, ಭುವನೇಶ್ವರಿ ಅಡ್ಡಿ ಆಗಿದ್ದಾಳೆ, ಅರಿಶಿಣ ಕುಂಕುಮ ಅಡ್ಡಿ ಆಗಿದ್ದಾಳೆ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ. ಮೇಡಮ್, ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರ್ಸ್ಕೊಳ್ಳೋದು ಆಚೆಗಿರ್ಲಿ, ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರ್ಸ್ಕೊಂಡಿಲ್ಲ ಮೇಡಮ್. ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರ್ಸ್ಕೊಳ್ಳಲ್ಲ. ಇನ್ನು ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಳ್ತಿದ್ದಾಳೆ ಅಂತ ಅದು ಹೆಂಗೆ ಹೇಳ್ತಾ ಇದ್ರಿ ಮೇಡಮ್?